ಒಳ ಮೀಸಲಾತಿ ಜಾರಿಯಾದ ಹಿನ್ನೆಲೆ ಮೂಲ ಜಾತಿ ತಿದ್ದುಪಡಿ ಮತ್ತು ಆದಾಯ ಪ್ರಮಾಣ ಪತ್ರಕ್ಕಾಗಿ ಬೆಳಗಿನಿಂದ ಸಂಜೆಯವರೆಗೂ ಸಾಲಿನಲ್ಲಿ ನಿಂತ ಜನರು ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಪಡೆಯಲು ಹರಸಾಹಸ ಪಡುವಂತಾಗಿದೆ. ನಂಜನಗೂಡು ತಾಲೂಕು ಆಡಳಿತ ಕೇಂದ್ರದ ನಾಡ ಕಚೇರಿಯಲ್ಲಿ ಈ ದೃಶ್ಯ ಕಂಡುಬಂದಿದ್ದು, ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಪಡೆಯಲು ತಾಲೂಕು ಕಚೇರಿಗಳಲ್ಲಿ ವಯೋವೃದ್ಧರು, ರೈತ ಮಹಿಳೆಯರು ಹಾಗೂ ನಿರುದ್ಯೋಗಿಗಳು ಬೆಳಗಿನ ಜಾವ ತಮ್ಮ ಕೆಲಸ ಕಾರ್ಯಗಳನ್ನು ಬಿಟ್ಟು ಸಾಲಿನಲ್ಲಿ ನಿಂತರೂ ಪ್ರಯೋಜನವಿಲ್ಲದಂತಾಗಿದೆ. ಒಂದು ಕಡೆ ಗೃಹಲಕ್ಷ್ಮಿಯರು ಕಡ್ಡಾಯವಾಗಿ ಜಾತಿ ಆದಾಯ ಪ್ರಮಾಣ ಪತ್ರ ನೀಡಲೇಬೇಕೆಂದು ಸರ್ಕಾರ ಸುತ್ತೋಲೆ ಹೊರಡಿಸಿದೆ. ವಯಸ್ಸಾದ ಮಹಿಳೆಯರು, ವೃದ್ಧರು ತಿಂಗಳ ಪಿಂಚಣಿಗಾಗಿ ಆದಾಯ ಪ್ರಮಾಣ ಪತ್ರ ಅವಶ್ಯಕವಾಗಿದೆ. ಜಾತಿ ಮತ್ತು ಆದಾಯ ಪತ್ರ ಸರ್ಕಾರದ ಅಧಿಕಾರಿಗಳು ನೀಡುವುದರಲ್ಲಿ ವಿಳಂಬವಾಗುತ್ತಿದೆ. ಇದರಿಂದ ಎಲ್ಲಾ ತಾಲೂಕು ಕಚೇರಿಗಳಲ್ಲಿ ಜಾತಿ ಮತ್ತು ಆದಾಯ ಪತ್ರ ಪಡೆಯಲು ತಕ್ಷಣ ಪ್ರತ್ಯೇಕ ಕೇಂದ್ರಗಳನ್ನು ತೆರೆಯಲು ಸಾರ್ವಜನಿಕರು ಒತ್ತಾಯಿಸಿದ್ದಾರೆ. ನಾವೆಲ್ಲ ಬೆಳಗಿನ ಜಾವ 4 ಗಂಟೆಗೆ ಬಂದಿದ್ದೀವಿ ಸರ್. ಅದು ಕಾರಣ ಏನು ಅಂದರೆ ಪರಿಷ್ಠ ಜಾತಿಯ ಜಾತಿ ಪ್ರಮಾಣ ಪತ್ರ ತಿದ್ದುಪಡಿ ಮತ್ತು ಸಾರ್ವಜನಿಕವಾಗಿ ಆದಾಯ ಪ್ರಮಾಣ ಪತ್ರ ತಿದ್ದುಪಡಿ ಆಗಬೇಕು. ಈಗ ದಿನ ಮಾಡ್ತೀನಿ ಅಂದರೆ ಕೆಲವು ನೆಟ್ವರ್ಕ್ ಇಶ್ಯೂ ಆಗ್ಬಿಟ್ಟು ಕೆಲವು ಆಗ್ತಾಯಿಲ್ಲ ಸರ್. ಒಂದು ಸೆಟ್ ಮಾಡೋದು ದೊಡ್ಡ ಸಮಸ್ಯೆ ಆಗಿದೆ. ಈಗ ಬೆಳಗ್ಗೆ ಜನ ಪಾಪ ಎಷ್ಟೋ ಜನ ಮುದುಕರೆಲ್ಲ ಬಂದವ್ರೆ, ವಯೋವೃದ್ಧರು, ಎಷ್ಟೋ ಜನ BP ಶುಗರ್ ಐತೆ, ಟೈಮ್ಗೆ ತಿಂಡಿ ಇಲ್ಲ. ಈಗ ಅವ್ರೇನಾದ್ರು ಹೆಚ್ಚು ಕಮ್ಮಿ ಆಗಿ ತಾಲೂಕು ಆಡಳಿತ ಹೊಣೆ ಆಗುತ್ತೆ ಅನ್ಕೋತೀನಿ. ಇಲ್ಲ ಅಂದರೆ ಪ್ರತ್ಯೇಕವಾಗಿ ಕೌಂಟ್ರ್ ಥರದ್ದು ಜನರ ಸಮಸ್ಯೆ ಬಗೆಹರಿಸಬೇಕು. ಇಲ್ಲಾಂದರೆ ಖಾಸಗಿ ಈಗ ಸಾಮಾನ್ಯ ಸೇವಾ ಕೇಂದ್ರ ಇದೆ, ಮತ್ತು ಕಂಪ್ಯೂಟರ್ ಸೆಂಟರ್ ಇದೆ, ಮತ್ತು ಪಂಚಾಯತಿ ವ್ಯಾಪ್ತಿಯಲ್ಲಿ ಪಂಚಾಯತಿಗಳಿವೆ, ಅಲ್ಲೆಲ್ಲ ಕೊಟ್ಟು ತಿದ್ದುಪಡಿಗೆ ಅವಕಾಶ ಮಾಡಿಕೊಡ್ಬೇಕು. ಏನಾಗಿದೆ ಅಂದರೆ ನಾವು ಕ್ಯಾಸ್ಟ್ ಇನ್ಕಮ್ ಮಾಡಿಸ್ಬೇಕು ಪೆನ್ಷನ್ ತಗೊಳ್ಳೋಕ್ಕೆ. ವಯಸ್ಸಾದವರು ಅವ್ರು ನಮ್ಮ ತಂದೆ ತಾಯಿ ಬರೋಕ್ಕಾಗಲ್ಲ. ನಾವು ಬಂದಿದ್ದೀವಿ, ಬೆಳಗ್ಗೆ 6 ಗಂಟೆಗೆ ಬಂದಿದ್ದೀವಿ. ಇಲ್ಲಿ ಯಾವ ಅಧಿಕಾರಿನೂ ಇಲ್ಲ, ಟೋಕನ್ ಯಾರೂ ಬಂದಿಲ್ಲ. ತುಂಬ ಜನ ಇದ್ದಾರೆ. ಮತ್ತು BP ಶುಗರ್ ಇರೋದ್ರಿಂದ ಅವ್ರಿಗೆ ತುಂಬ ಕಷ್ಟ ಆಗ್ತಾಯಿದೆ. ಬೇಗ ಟೋಕನ್ ಕೊಡ್ತಿಲ್ಲ, ಸಿಸ್ಟಮ್ ಎಲ್ಲ ಸರಿ ಇಲ್ಲ. ಇಲ್ಲೊಂದು 500 ಜನ ಇದ್ದಾರೆ. ಇಲ್ಲಿ ಒಂದು 2 ಕೌಂಟ್ರ್ ತೆಗೆದ್ರೆ 2-3 ಮಾಡಿದ್ರೆ ಬೇಗನಾದರೂ ಆಗುತ್ತೆ. ಅದು ಮಾಡಿಲ್ಲ. ಇಲ್ಲಿರೋದು ಒಂದೇ. ಹಂಗಾಗಿ ಇದು ಸುಮಾರು ದಿನ ನಾವು ಈಗ ಒಂದು ವಾರ ಬಂದು ಹೋಗಿದ್ದೀವಿ. ಊಟ ತಿಂಡಿ ಏನಿಲ್ಲ, ತುಂಬ ವ್ಯವಸ್ಥೆ ಸರಿ ಇಲ್ಲ ಸರ್. ದಯವಿಟ್ಟು ಇದಕ್ಕೇನಾದರೂ ಒಂದು ಪರಿಹಾರ ಮಾಡಿಕೊಡ್ಬೇಕು. ಜನಗಳಿಗೆಲ್ಲ ಅನುಕೂಲ ಆಗುತ್ತೆ. ತುಂಬ ಊರಿಂದೆಲ್ಲ ನನ್ನ ಹೆಸರು ನಿರ್ಮಲಾ ಅಂತ. ನಮ್ಮ ತಂದೆ ತಾಯಿಗೋಸ್ಕರ ಪೆನ್ಷನ್ ಸ್ಟಾಪ್ ಆಗಿದೆ, ಮೆಡಿಸಿನ್ಸ್ಗೆಲ್ಲ ಕಷ್ಟ ಆಗಿದೆ, ಅದಕ್ಕೋಸ್ಕರ ಬಂದಿದ್ದೀವಿ. ಹಂಗಾಗಿ ಇದು ವ್ಯವಸ್ಥೆ ಏನಾದರೂ ಬೇರೆ ಮಾಡಿಕೊಡ್ಬೇಕು ಅಂತ ಕೇಳ್ತೀನಿ. ಕುಮಾರ್, CTV ನ್ಯೂಸ್, ನಂಜನಗೂಡು.